ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಸಖತ್ತಾಗಿ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಸಖತ್ತಾಗಿದೆ, ಚೆನ್ನಾಗಿದೆ. ಸೂಪರ್ ಸ್ಟೋರಿ, ಸಖತ್ತಾಗಿದೆ ಮೂವಿ. ಸ್ಟೋರಿ ಸಖತ್ತಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ ನೋಡ್ಬೋದು ಬ್ರೋ, ಸಖತ್ತಾಗಿದೆ. ಬಂದೆಲ್ಲ ನೋಡಿ ಸರ್. ಮೇಯ್ನಾಗಿ ಬಂದ್ಬಿಟ್ಟೆ ಅದರಲ್ಲಿ ಟ್ವಿಸ್ಟ್ಗಳು ಸಖತ್ತಾಗಿದೆ ಸರ್. ಸರ್ ತುಂಬ ಚೆನ್ನಾಗಿದೆ, ಬಂದು ನೋಡಿ. ಕ್ಲೈಮ್ಯಾಕ್ಸ್ ಅಂತೂ ಮಾರ್ಬುಲಸ್ ಸರ್, ಸಖತ್ತಾಗಿದೆ, ನೋಡ್ಬೋದು ಸರ್. ಮೂವಿ ಅಂತೂ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲು. ಟೈಮ್ ಟ್ರಾವೆಲ್ ಮೂವಿ. ಹೀರೋಯಿನ್ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದೆ. ಮೀನ್ಸ್ ಬೋರಿಂಗ್ ಅನ್ಸ್ದಿರ, ಇದು ನಾರ್ಮಲ್ ಸ್ಟೋರಿ ಅಲ್ದಿರ ಚೆನ್ನಾಗಿದೆ, ಸೂಪರ್ ಆಗಿದೆ. ಐಟಮ್ ಸಾಂಗ್ ಅಂತ ನೆಕ್ಸ್ಟ್ ಲೆವೆಲ್ಲು. ಟ್ವಿಸ್ಟಿಂಗ್ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್. ಸೂಪರ್ ಮಾತ್ರ ಚೆನ್ನಾಗಿದೆ. ರೊಟೀನ್ ಸ್ಟೋರಿ ಅಲ್ಲದೆ ಹೊಸ್ತಾನ ತೋರಿಸಿದರೆ ಸೂಪರ್ ಆಗಿದೆ ಮೂವಿ, ನೋಡ್ಬೋದು. ಸೂಪರ್ ಹಿಟ್ ಮೂವಿ, ಬ್ಲಾಕ್ ಬಸ್ಟರ್ ಆಗ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಟೈಮ್ ಟ್ರಾವೆಲ್ ಅನ್ನೋದನ್ನ ಯಾರು ಕಾನ್ಸೆಪ್ಟ್ ಮಾಡಿರಲಿಲ್ಲ, ಹೊಸ್ದಾಗಿ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ ಅಂತೂ. ಮದರ್ ಸೆಂಟಿಮೆಂಟ್, ಲವ್, ಎಮೋಷನ್ಸ್, ಫ್ರೆಂಡ್ಶಿಪ್, ಫ್ಯಾಮಿಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೈಟಿಂಗ್ ಸೀನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ಈ ಒಂದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಏನಾಗ್ಬೋದು. ಐ ಥಿಂಕ್ ಫಸ್ಟ್ ನಾನೇನಂತ ಅಂದ್ಕೊಂಡೆ ಮೇ ಬಿ ಅವ್ರು ಸತ್ತೋಗ್ಬಿಡ್ತಾರೆ ಅಂತ, ಬಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ತುಂಬ ಚೆನ್ನಾಗಿದೆ ಮೂವಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ. 5. Acting I like very much because the first time I seen him and I became fan of him. Really. Music is super. I told you, the songs, each and every song is actually. I will go one time watch. I will. ತುಂಬ ಖುಷಿ ಆಯಿತು. ಯಾವುದೋ ಇಲ್ಲೇ ಏನು ಸಿನಿಮಾ ನೋಡ್ದಂಗೆ ಅನಿಸ್ತಾನೆ ಇರಲಿಲ್ಲ. ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಎಲ್ಲೇ ಅಕ್ಕಪಕ್ಕದಲ್ಲಿ ಏನೋ ನಡೀತೈತೆ ಅನ್ನೋ ಥರ ಒಂದೊಂದು ಸಾಂಗು ಏನೋ ಆಗಬೇಕಂದ್ರೆ ತಟಕ್ಕಂದು ಯಾರೋ ಕೆನ್ನಾಗಿ ಹೊಡೆದಂಗೆ ಹಂಗೆ ಫೀಲ್ ಆಗೋದು. ಅಂದರೆ ಸಿನಿಮಾ ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಫ್ಯಾನ್ ಇಂಡಿಯಾ ಮೂವಿ, ಇದನ್ನೆಲ್ಲ ಫ್ಯಾನ್ ಇಂಡಿಯಾ ಮಾಡಿದರೆ ಪಕ್ಕ. ಯಾಕಂದರೆ ಕನ್ನಡದಲ್ಲಿ ಈ ಥರ ಒಂದು ಪ್ರಯೋಗಕ್ಕೆ ಅಷ್ಟೊಂದು ಒಂದು ಮನ್ನಣೆ ಸಿಗಲ್ಲ ಅಂತ ಅನ್ಕೋತೀನಿ. ಈ ಮೂವಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ನೋಡ್ತಾ ಇದ್ರೆ ಅಂದರೆ ತಾಯಿನ ಕಳ್ಕೊಳ್ತಾನೆ, ಒಂದಲ್ಲಿ ತಾಯಿನ ಅವನು ಕಳ್ಕೊಳ್ಬಾರ್ದು ಅನ್ನೋದಕ್ಕೆ ಅವನು ಏನೆಲ್ಲ ಸಾಹಸ ಮಾಡ್ತಾನೆ ಅನ್ನೋದನ್ನ, ಒಂದು ಪಕ್ಕದ ಮನೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂಥರ ಸ್ಟೋರಿನ ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಆದರೆ ಒಂದು ಹೇಳ್ತೀನಿ, ಪ್ರಜ್ವಲ್ ದೇವರಾಜ್ ಯಾವುದೇ ಸಿನಿಮಾ ಬರಲಿ ಅಂತ ಯಾವುದೋ ಒಂದು ಟಿ ವಿಯಲ್ಲಿ ಹಾಕಿದರೆ ಇಲ್ಲ ಯಾವುದ್ರಲ್ಲಿ ಹಾಕಿದರೆ ನೋಡ್ತಾರೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾರೆ. ಆದರೆ ಈ ಸಿನಿಮಾನ ನೀವು ಅದಕ್ಕೋಸ್ಕರ ಕಾಯಕ್ಕೆ ಹೋಗ್ಬಿಡಿ, ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕಂದರೆ ಇದು ನಿಮ್ಮ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮೂವಿನೇ ಇದಿರೋದು. ಖಂಡಿತವಾಗ್ಲೂ ಥಿಯೇಟ್ರಲ್ಲಂತೂ 100ಗೆ 200% ಹೇಳ್ತೀನಿ, ಈ ಸಿನಿಮಾ ನಿಮ್ಗಂತೂ ವರ್ತು. ಇದು ಥಿಯೇಟ್ರಲ್ಲಿ ನೋಡೋಕ್ಕಂತೂ ವರ್ತು, ಟೈಮ್ ವರ್ತು, ಆಮೇಲೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ, ಇಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಿದೆ. 2 ವರ್ಷ ಆದಮೇಲೆ ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ. ತುಂಬ ಖುಷಿ ಆಗ್ತಿದೆ. ಆಡಿಯನ್ಸೂ ಸಿನಿಮಾನ ಬಂದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇನ್ನು ನನ್ನ ಪಾತ್ರದ ಹೆಸರು ಶ್ರುತಿ ಅಂತ. ಸೊ ಪ್ರಜ್ವಲ್ ಸರ್ ಆಪೋಸಿಟ್ ಪ್ಲೇ ಮಾಡಿದ್ದೀನಿ. ಅವಳು ಒಂದು ಫಿಸಿಕ್ಸ್ ಸ್ಟೂಡೆಂಟ್. ಸೊ ಅವಳು ಕಾಂಟ್ರಿಬ್ಯೂಟ್ ಮಾಡ್ತಾಳೆ ಕಥೆಯಲ್ಲಿ, ಅವಳಿಗಿರೋವಂಥ ಒಂದು ಐಡಿಯಾಲಜೀಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಸೊ ಆ ಥರ ಒಂದು ಕಾಂಟ್ರಿಬ್ಯೂಟ್ ಮಾಡೋ ಒಂದು ಪಾತ್ರ. Prajwal sir is a gentleman, so it was very nice to work with him. I hope I get one more project to work with him. I hope our chemistry is nice. ನಿಮ್ಮೆಲ್ರಿಗೂ ನಮ್ಮಿಬ್ರು ಕೆಮಿಸ್ಟ್ರಿ ಇಷ್ಟ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸಿನಿಮಾ ಸಿಗುತ್ತೆ. ಐ ಹ್ಯಾಡ್ ಅ ವೆರಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಪ್ರೊಡ್ಯೂಸರ್ ಬಂದು ಹೈದ್ರಾಬಾದ್ ಅವ್ರ ಪ್ರೊಡ್ಯೂಸರ್ ಅವರು ಮೊದಲನೇ ಸಿನಿಮಾ ಕನ್ನಡ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ ಅವರು. ಸೊ ನಾವು ನಮ್ಮ ಭಾಷೆಗೆ ಬಂದವ್ರನ್ನ ನಾವು ನಮ್ಮ ಭಾಷೆ ಸಿನಿಮಾ ನಾವು ನೋಡಿ ಪ್ರೊಡ್ಯೂಸರ್ನ ನಾವು ಉಳಿಸ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ಒಂದ್ಸಲಿ ಹಣ ಹಾಕಿದವ್ರು ಮತ್ತೆ ಕನ್ನಡ ಸಿನಿಮಾದಲ್ಲಿ ಇನ್ನೊಂದ್ಸಲಿ ಹಣ ಹಾಕಕ್ಕೆ ಬರಬೇಕು. ಆವಾಗ ನಮಗೆಲ್ರಿಗೂ ಒಂದು ಕೆಲಸ ಸಿಗುತ್ತೆ, ಆಮೇಲೆ ಜನಕ್ಕೂ ಇನ್ನೊಂದು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಸಿನಿಮಾ ಸಿಗುತ್ತೆ. ಸೊ ಕನ್ನಡ ಇಂಡಸ್ಟ್ರಿಗೆ ಬರೋರ್ನೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು, ಒಂದ್ಸಲಿನಾರು ಬಂದು ನೋಡಲೇಬೇಕು ಸಿನಿಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಬೇರೆ 4-5 ಸಿನಿಮಾ ರಿಲೀಸ್ ಆಗಿದೆ. ಸೊ ಆ ಸಿನಿಮಾಗಳನ್ನೆಲ್ಲರೂ ಕನ್ನಡ ಜನತೆ ಹೋಗಿ ನೋಡಬೇಕು ಒಂದ್ಸಲಿನಾದರೂ. ಫಸ್ಟ್ ನೋಡಿ ಆಮೇಲೆ ಹೇಳಿ ಹೇಗಿರುತ್ತೆ ಅಂತ. ಎಲ್ರಿಗೂ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾನ ನಾವು ಇನ್ನೂ ಮಾಡ್ತಿರುವಾಗ ಕನ್ನಡ ಜನತೆ ಕನ್ನಡ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.